Hello students, this is Rupashri from TGI Academy. So ಇವತ್ತಿನ ವಿಡಿಯೋದಲ್ಲಿ DCT 2025 ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್, ಟೈಮ್ ಮತ್ತೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗಬೇಕು, ಯಾವುದೆಲ್ಲ ಸಿಗ್ನೇಚರ್ಸ್ ಗಳು ನಿಮಗೆ ನೆಸೆಸಿಟಿ ಇದೆ, ಈ ತರ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋ ವಿಡಿಯೋ ಇದಾಗಿದೆ. ಅಕಾರ್ಡಿಂಗ್ ಟು ದ KEA ಡಾಕ್ಯುಮೆಂಟ್ ಅಲ್ಲಿ ನಮಗೆ KEA ಇನ್ಫಾರ್ಮೇಶನ್ ಕೊಟ್ಟಿರೋ ಪ್ರಕಾರ 10th June 2025 ಇಂದ 30th June 2025 ವರೆಗೂ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ ಈ ಡೇಟ್ಸ್ ಗಳಲ್ಲಿ. ಸೊ ನಿಮ್ಗೆ ಎಲ್ಲಿ ನಡೀತದೆ ಅನ್ನೋಂಥದ್ದು ನಿಮ್ಗೆ ಸೆಂಟರ್ಸ್ ಗಳನ್ನ ಈಗಾಗಲೇ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಆಲ್ ದ ಗವರ್ಮೆಂಟ್ ಕಾಲೇಜಸ್ ಮತ್ತು ಕೆಲವೊಂದು ಏಡೆಡ್ ಕಾಲೇಜಸ್ ನ ಕೆಲವು ಡಿಸ್ಟ್ರಿಕ್ಟ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಅದರ ಲಿಂಕ್ ಈಗಾಗಲೇ ಇದೆ, ಯೂಟ್ಯೂಬ್ ಲಿಂಕಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಇನ್ನು ಟೈಮಿಂಗ್ 10:30 to 3:30 ವರೆಗೆ ಎಕ್ಸಾಕ್ಟ್ಲಿ ರೈಟ್ ಟೈಮ್ ಅಲ್ಲಿ ನೀವು ಇರಬೇಕಾಗುತ್ತೆ. ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ತಾ ಇದ್ದೀರಾ, ಸ್ಟೂಡೆಂಟ್ಸ್ ಕಂಪಲ್ಸರಿ ಇರಬೇಕಾಗುತ್ತೆ. ಬಿಕಾಸ್ ಸ್ಟೂಡೆಂಟ್ ಸಿಗ್ನೇಚರ್ ಸೈನ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ಸ್ಟೆಡ್ ಆಫ್ ಸ್ಟೂಡೆಂಟ್ಸ್ ಬೇರೆಯವರು ಹೋದ್ರೆ ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋದಿಲ್ಲ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಲ್ಲಿ ನೀವು ಏನೆಲ್ಲ ಕ್ಲೈಮ್ ಮಾಡಿದೀರಾ, ನಿಮ್ಮ ಅಪ್ಲಿಕೇಶನ್ಸ್ ಗಳಲ್ಲಿ ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಅಂದ್ರೆ ರಿಸರ್ವೇಶನ್ಸ್ ಗಳಿದೆ ಅಂತ ಹೇಳ್ಬಿಟ್ಟು ಕ್ಲೈಮ್ ಮಾಡಿದೀರಾ, ಅದರ ರಿಲೇಟೆಡ್ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನು ತಗೊಂಡೋಗ್ಬೇಕು. ಪ್ಲಸ್ 1 ಸೆಟ್ ಆಫ್ ಜೆರಾಕ್ಸ್ ನ ತಗೊಂಡೋಗ್ಬೇಕು ವಿತ್ ಅಟೆಸ್ಟೇಷನ್ ಇರುವಂತದ್ದು. ಬೆಟರ್ 2 ಸೆಟ್ಸ್ ಇಟ್ಕೊಂಡ್ರೆ ಅದು ಒಳ್ಳೇದಾಗಿರ್ತದೆ. ಇನ್ನು ಎಲ್ಲ 1 ಸೆಟ್ ಆಫ್ ಜೆರಾಕ್ಸ್ ವಿತ್ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡೋಗ್ಬೇಕಾಗುತ್ತೆ. ಇದ್ರ ಜೊತೆಗೆ ನೀವು ಯಾವ್ದೆಲ್ಲ ರಿಸರ್ವೇಶನ್ಸ್ ಗಳನ್ನ ಹೇಳಿದೀರಾ, ದಾಖಲೆಯ ಪರಿಶೀಲನೆ ನಂತರ ಸೊ ಯಾವ್ದೆಲ್ಲ ಅಂದ್ರೆ ರಿಸರ್ವೇಶನ್ಸ್ ಹೇಳಿದೀರಾ, ಆ ರಿಸರ್ವೇಶನ್ಸ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಗಳು ಕೂಡ ಇರಬೇಕಾಗುತ್ತೆ. ಸಪೋಸ್ ಡ್ಯೂರಿಂಗ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೀವು ಯಾವ್ದಾದ್ರು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಮಿಸ್ ಮಾಡಿದ್ರೆ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡೋದಿಲ್ಲ. ಅದರಿಂದ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಸಿಗಲ್ಲ. ನೆಕ್ಸ್ಟ್ ನೀವು ಫ್ಯೂಚರ್ ಅಲ್ಲಿ ಏನಂದ್ರೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ತಿಳಿಸಿದ್ದಾರೆ. ಇನ್ನು ಯಾರೆಲ್ಲ ಅರ್ಹ ವಿದ್ಯಾರ್ಥಿಗಳಿದ್ದೀರಾ, ನಿಮ್ಮ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗ್ಬೇಕಾಗತ್ತೆ. ಇನ್ನು 6th ಸೆಮಿಸ್ಟರ್ ಈಗಾಗಲೇ ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ಸ್ ಗಳ ಹತ್ರ 6th ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಈ ವರ್ಷದ ಮಕ್ಕಳ ಹತ್ರ ನಿಮ್ಗೆ 6th ಸೆಮ್ ರಿಸಲ್ಟ್ ಬಂದಿದ್ರೆ ಆ ರಿಸಲ್ಟ್ ಶೀಟ್ ಏನಿರುತ್ತೆ, ಯಾಕಂದ್ರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನಿಮ್ಗೆ ಸಿಕ್ಕಿರಲ್ಲ, ರಿಸಲ್ಟ್ ಶೀಟ್ ಅನ್ನ ಪ್ರಿಂಟ್ ತಗೊಂಡು ಅದಕ್ಕೆ ನಿಮ್ಮ ಪ್ರಿನ್ಸಿಪಲ್ ಅವ್ರ ಸಿಗ್ನೇಚರ್ ಮಾಡಿಸಿರುವಂತ ಕಾಪಿನ ನೀವು ತಗೊಂಡು ಹೋಗ್ಬೇಕಾಗತ್ತೆ. ಸೊ ಇದರ ಜೊತೆಗೆ ಏನು ಅಂತ ಅಂದ್ರೆ ಯಾರೆಲ್ಲ ಸ್ಕೌಟ್ಸ್ ಗೈಡ್ಸ್ ಮತ್ತೆ ಸ್ಪೋರ್ಟ್ಸ್ ಇರ್ಬೋದು, NCC ಇರ್ಬೋದು, ಸೊ ನೆಕ್ಸ್ಟ್ ಡಿಫೆನ್ಸ್, ಈ ಎಲ್ಲಾ ರಿಸರ್ವೇಶನ್ ಸ್ಪೆಷಲ್ ರಿಸರ್ವೇಶನ್ ಸ್ಟೂಡೆಂಟ್ಸ್ 11th June 2025ಗೆ ನೀವು ಬ್ಯಾಂಗ್ಳೂರ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು. ನಿಮ್ಮ ಇದೇನು ಸ್ಪೆಷಲ್ ರಿಸರ್ವೇಶನ್ ವಿತ್ ಆಸ್ ಯೂಶುವಲ್ ನಿಮ್ಮೆಲ್ಲ ಡಾಕ್ಯುಮೆಂಟ್ ಗಳನ್ನ ಅಲ್ಲಿಗೆ ತಗೊಂಡು ಹೋಗ್ಬೇಕಾಗುತ್ತೆ. NCC ಅವರು 12th ಜೂನಿಗೆ ಹೋಗ್ಬೇಕು. ಇನ್ನು ಸ್ಪೋರ್ಟ್ಸ್ ಅವರು 13th ಜೂನಿಗೆ ಹೋಗ್ಬೇಕು. ಸ್ಕೌಟ್ಸ್ ಗೈಡ್ಸ್ ಮತ್ತೆ ಡಿಫೆನ್ಸ್ ರಿಲೇಟೆಡ್ ಇರೋರು ಅವರು 11th ಜೂನಿಗೆ ಹೋಗ್ಬೇಕಾಗತ್ತೆ. ಸೊ ಇವರೆಲ್ಲರೂ ನೀವು 10:30 to 4 o'clock ಒಳಗಡೆ KEA ಮಲ್ಲೇಶ್ವರಂ ಬ್ಯಾಂಗ್ಳೂರ್, ಸೊ ಈ ಪ್ಲೇಸಿಗೆ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕು. ಈ ಪ್ಲೇಸ್ ನ ಬಿಟ್ಟು ಬ್ಯಾಂಗ್ಳೂರ್ ಬಿಟ್ಟು ಬೇರೆ ಪ್ಲೇಸ್ ಗಳಲ್ಲಿ ಸ್ಪೆಷಲ್ ರಿಸರ್ವೇಶನ್ ಇರೋರ್ಗೆ ಬೇರೆ ಕಡೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋದಿಲ್ಲ. ಮಾಡಿದ್ರೆ ನಿಮ್ಮ ಸ್ಪೆಷಲ್ ರಿಸರ್ವೇಶನ್ಸ್ ಗಳು ಅಪ್ಲಿಕೇಬಲ್ ಆಗೋದಿಲ್ಲ. ಈಗಾಗಲೇ 29th May 2025 ಈಗಾಗಲೇ ಫಿಸಿಕಲಿ ಡಿಸೇಬಲ್ ಅವ್ರಿಗೆ ವೆರಿಫಿಕೇಶನ್ ಆಗಿದೆ. ಅದರ ರಿಸಲ್ಟ್ ಅನ್ನ KEA ವೆಬ್ಸೈಟ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡೋಗ್ಬೇಕು ಹಾಗಾದ್ರೆ, ಸೊ ಫಸ್ಟ್ ನೀವು DCT 2025 ಅಪ್ಲಿಕೇಶನ್ ಫಾರ್ಮ್ ತಗೋಬೇಕು. ಸೊ ಅದರ ಜೊತೆಗೆ ನಿಮ್ಗೆ ಆಲ್ ಟಿಕೆಟ್, ಎಕ್ಸಾಮ್ ಆಲ್ ಟಿಕೆಟ್ ಇರಬೇಕಾಗುತ್ತೆ. 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಇರಬೇಕು. ಆಲ್ ಡಿಪ್ಲೊಮಾ ಸೆಮಿಸ್ಟರ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸ್. 6th ಸೆಮ್ ನಿಮ್ಮ ರಿಸಲ್ಟ್ ಶೀಟಿಗೆ ಪ್ರಿನ್ಸಿಪಲ್ ಅವರ ಸಿಗ್ನೇಚರ್ ಇರಬೇಕಾಗುತ್ತೆ. ಇನ್ನು ಮಿನಿಮಮ್ 7 years ಆಫ್ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಯೂಶಲಿ ಎಲ್ಲರೂ ಆಲ್ ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ ತಗೊಳ್ಬೇಕು, ಪ್ಲಸ್ ಡಿಪ್ಲೊಮಾ ಸ್ಟಡಿ ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ಕೆಲವೊಂದು ಆಡೆಡ್ ಸರ್ಟಿಫಿಕೇಟ್ಸ್ ಇದೆ. ಸೊ ಇದೇ ಯೂಟ್ಯೂಬ್ ಲಿಂಕಿನ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ನೋಡಿದ್ರೆ ಸೊ ನಿಮ್ಗೆ ಯಾವ್ದೆಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದೆ, ಯಾವ ಸೆಂಟರ್ಸ್ ಗಳಲ್ಲಿ ನಡೀತಾ ಇದೆ ಅನ್ನೋ ಎಲ್ಲಾ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇನ್ನು ನೀವು ಪ್ರತಿಯೊಬ್ಬರು ಕೂಡ ಮಿನಿಮಮ್ 7 years ತಗೋಬೇಕು. ಸೊ 1 to 10th ಆಲ್ ಸ್ಟಡಿ ಸರ್ಟಿಫಿಕೇಟ್ ವಿತ್ ಡಿಪ್ಲೊಮಾ ಸ್ಟಡಿ ಸರ್ಟಿಫಿಕೇಟ್ ತಗೊಂಡಿರ್ಬೇಕು. ಸಪೋಸ್ ನೀವೇನಾದ್ರೂ ಕನ್ನಡ ಮೀಡಿಯಂ ರಿಸರ್ವೇಶನ್ಗೆ ಅಪ್ಲಿಕೇಬಲ್ ಆಗೋದಿದ್ರೆ 1 to 10
ಟೋಟಲ್ 10 ಇಯರ್ಸ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ. 1 ವರ್ಷದಲ್ಲಿ ಇಲ್ಲ ಅಂತ ಅಂದ್ರೆ ಅವಾಗ ನಿಮ್ಗೆ ಕನ್ನಡ ಮೀಡಿಯಂ ರಿಸರ್ವೇಶನ್ ಅಪ್ಲಿಕೇಬಲ್ ಆಗೋದಿಲ್ಲ. ಇನ್ನು ಜೊತೆಗೆ ರೂರಲ್ ಸ್ಟಡಿ ಸರ್ಟಿಫಿಕೇಟ್, ನಿಮ್ಗೆ ರೂರಲ್ ರಿಸರ್ವೇಶನ್ ಅಪ್ಲಿಕೇಬಲ್ ಆಗಬೇಕು ಅಂದ್ರೆ ಅಗೇನ್ ದಟ್ ಈಸ್ ಆಲ್ಸೋ 1 to 10 ರೂರಲ್ ರಿಸರ್ವೇಶನ್ ಸರ್ಟಿಫಿಕೇಟ್ ನ ನೀವು ಅಪ್ಲಿಕೇಬಲ್ ಮಾಡಬೇಕಾಗುತ್ತೆ. ಸ್ಟಡಿ ಸರ್ಟಿಫಿಕೇಟ್, ಇಟ್ ಮೇ ಬಿ ನಾರ್ಮಲ್ ಸ್ಟಡಿ ಸರ್ಟಿಫಿಕೇಟ್, ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್ ಆರ್ ರೂರಲ್ ಸ್ಟಡಿ ಸರ್ಟಿಫಿಕೇಟ್, ಈ ಎಲ್ಲದಕ್ಕೂ ನಿಮ್ಗೆ ಬಿಇ ಅವರ ಸಿಗ್ನೇಚರ್ ಕಂಪಲ್ಸರಿ ಆಗಿರ್ಲೇಬೇಕಾಗುತ್ತೆ. ನೀವೇನಾದ್ರೂ ಕ್ಯಾಸ್ಟ್ ಅಂಡ್ ಇನ್ಕಮ್ ನ ಅಪ್ಲೈ ಮಾಡೋ ಹಾಗಿದ್ರೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ನ ಕೂಡ ಇರಬೇಕು. ಅದು ಎಕ್ಸ್ಪೈರಿ ಆಗಿದ್ರೆ ನಿಮ್ಗೆ ಕ್ಯಾಸ್ಟ್ ರಿಸರ್ವೇಶನ್ ಅಪ್ಲಿಕೇಬಲ್ ಆಗೋದಿಲ್ಲ. ಅದರ ಜೊತೆಗೆ ಹೈದರಾಬಾದ್ ಕರ್ನಾಟಕದ ಸ್ಟೂಡೆಂಟ್ಸ್ ಹೈದರಾಬಾದ್ ಕರ್ನಾಟಕದ್ದು ಅಪ್ಲಿಕೇಬಲ್ ಮಾಡಬೇಕಾಗುತ್ತೆ. ಯಾರೆಲ್ಲ ನಿಮ್ಮ ಪೇರೆಂಟ್ಸಿನ ಜಾಬ್ ಬೇಸ್ ಮೇಲೆ ಅಂತಂದ್ರೆ ಈಗ ಡಿಫೆನ್ಸ್ ಇರ್ಬೋದು, ಆ ತರದ್ದು ನೀವೇನಾದ್ರೂ ರಿಸರ್ವೇಶನ್ ಅಪ್ಲಿಕೇಬಲ್ ಮಾಡುವಾಗ ನಿಮ್ಮ ಪೇರೆಂಟ್ಸ್ ಇನ್ ರಿಲೇಟೆಡ್ ಅವರ ಸ್ಟಡೀಸ್ ರಿಲೇಟೆಡ್ ಮತ್ತೆ ಅವರ ಏನೋ ಕ್ವಾಲಿಫಿಕೇಶನ್ ಇರ್ಬೋದು, ಅವ್ರದ್ದು ಜಾಬ್ ರಿಲೇಟೆಡ್ ಯಾವ್ದೆಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಗಳಿದೆ ಆ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಪ್ರೊವೈಡ್ ಮಾಡಬೇಕು. ಯಾರೆಲ್ಲ ಹೊರನಾಡು ಕನ್ನಡಿಗ ಗಡಿನಾಡು ಕನ್ನಡಿಗ ಕೋಟಾದಲ್ಲಿ ಅಪ್ಲಿಕೇಬಲ್ ಮಾಡ್ತಾ ಇದ್ದೀರಾ, ನಿಮ್ಗೆ ರೆಸ್ಪೆಕ್ಟೆಡ್ ಯಾವ ಡಾಕ್ಯುಮೆಂಟ್ ಇರಬೇಕು ಅದು ಕೂಡ ಮಾತೃಭಾಷೆ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗತ್ತೆ. ಇನ್ನು ಎಸ್ಪೆಷಲಿ ಸಿವಿಲ್ ಸ್ಟೂಡೆಂಟ್ಸ್ ನಾಟ ಎಕ್ಸಾಮ್ ಅನ್ನು ಏನಾದ್ರೂ ನೀವು ಅಪಿಯರ್ ಆಗಿದ್ರೆ ನಿಮ್ಮ ನಾಟದು ರಿಸಲ್ಟ್ ಶೀಟ್ ನ ಕೂಡ ನೀವು ಅವತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ತಗೋಬೇಕಾಗುತ್ತೆ. ಈ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ತಗೊಂಡು ನಿಮ್ಮ ನಿಯರ್ ಬೈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೆಂಟರ್ಸ್ ಗಳಿಗೆ ವಿತಿನ್ 10:30 to 3:30 ಒಳಗಡೆಗೆ ಹೋಗ್ಬೇಕು. ವಿತ್ ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ತಗೊಂಡು ಹೋಗ್ರಿ. ಸೊ ಪಾಸ್ಪೋರ್ಟ್ ಸೈಜ್ ಫೋಟೋನ ತಗೊಂಡಾದ್ಮೇಲೆ ಆಫ್ಟರ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮ್ಗೆ ಯಾವ್ದೆಲ್ಲ ರಿಸರ್ವೇಶನ್ ಅಪ್ಲಿಕೇಬಲ್ ಆಗತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೊಟ್ಟಿರ್ತಾರೆ. ಒಂದ್ಸರಿ ಚೆಕ್ ಮಾಡಿ ನಿಮ್ಗೆ ಅಪ್ಲಿಕೇಬಲ್ ಆಗೋ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಅಲ್ಲಿ ಟಿಕ್ ಮಾಡಿದಾರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮ್ಗೆ ಒಂದು ನಂಬರ್ ಇರುತ್ತೆ, ಅದನ್ನ ಯಾರಿಗೂ ಶೇರ್ ಮಾಡೋ ಹಾಗಿಲ್ಲ. ವಿತ್ ದ ಬೇಸ್ಡ್ ಆನ್ ದಟ್ you can move on to the ಯಾವುದು ಆಪ್ಷನ್ ಎಂಟ್ರಿಗೆ ನೀವು ಮೂವ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಈಸ್ ರೂಪಶ್ರೀ ಫ್ರಮ್ TGI Academy.